ಫಸ್ಟ್ ಜಾಯ್ನ್ ಆಗಿದೆ ನಾನು ಕನಕಪುರದಲ್ಲಿ 4 ವರ್ಷ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ನನಗೆ ಆಕ್ಚುಲಿ ಒಂದಷ್ಟು ಜನ ರೈತರುಗಳೆಲ್ಲ ಗೊತ್ತಿರ್ತಾರೆ. ನಾನು ಕನಕಪುರ ಆದ್ಮೇಲೆ ರಾಮನಗರದಲ್ಲಿ ಕೆಲಸ ಮಾಡಿದೀವಿ. ಈ ಜಾಯಿಂಟ್ ಲೈಬಿಲಿಟಿ ಗ್ರೂಪ್ ಮತ್ತೆ SHG ಅಂತ ಬಂದಾಗ, ಜಂಟಿ ಬಾಧ್ಯತಾ ಗುಂಪು ಅಂತ ಬಂದಾಗ, ಅವಾಗ ಕಾರ್ಪೊರೇಷನ್ ಬ್ಯಾಂಕ್ ಲೀಡ್ ಬ್ಯಾಂಕ್ ಇತ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜಸ್ಟ್ ಬ್ಯಾಂಕ್ ಆಗಿತ್ತು ಅಷ್ಟೇ. ಇವತ್ತು ಆಂಧ್ರ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಜೊತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೇರ್ಕೊಡೋದ್ರಿಂದ ಈಗ ಯೂನಿಯನ್ ಬ್ಯಾಂಕ್ಗೆ ಲೀಡ್ ಬ್ಯಾಂಕ್ ಅನ್ನೋ ಹೆಸರು ಬಂದಿದೆ ಅಷ್ಟೇ. ಸೊ ಕಾರ್ಪೊರೇಷನ್ ಬ್ಯಾಂಕ್ ಲೀಡ್ ಬ್ಯಾಂಕ್ ಆದ್ರೂ ಇದ್ರೂ ಕೂಡ ನನಗೆ ಯಾರು ಸರ್ ಗೊತ್ತು, ನೀವು ಬೂದಿ ಗುಪ್ಪಿಯವರಲ್ವಾ ಸರ್, ಅವ್ರು ಗೊತ್ತು. ಅವರೆಲ್ಲ ಇದ್ದಾಗ ಕೂಡ ನಾವು ಸ್ವಲ್ಪ ಎಲ್ಲ ಜಿಲ್ಲೆನಲ್ಲಿ ಓಡಾಟ ಮಾಡಿದೀವಿ. ಫಸ್ಟ್ ಜಂಟಿ ಬಾಧ್ಯತಾ ಗುಂಪಿಗೆ ಸಾಲ ಸೌಲಭ್ಯ ಅಂತ ಕೊಟ್ಟಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅವಾಗ ನಾನು ಫಸ್ಟ್ ಫೀಲ್ಡ್ ಆಫೀಸರ್ ಆಗಿದ್ದೆ, ಅಂದ್ರೆ ರಾಮನಗರದಲ್ಲಿ, ಕನಕಪುರದಿಂದ ಬಂದ್ಮೇಲೆ ರಾಮನಗರದಲ್ಲಿ. ಸೊ ನನಗೆ ಅವಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈಗ ನಮ್ಗೆ ನಮ್ಮ ಕೃಷಿ ಕಾಲೇಜಿಂದ ಆಗಿರ್ಬೋದು, ಇಲ್ಲ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಯಾವುದೇ ಸ್ಟಾಫ್ಗೆ ಏನೇ ಟ್ರೈನಿಂಗ್ ಕೊಟ್ಟರು ಕೂಡ ಅವ್ರನ್ನೆಲ್ಲ ನಮ್ಮ ರಾಮನಗರ ಬ್ರಾಂಚ್ ಕರ್ಕೊಂಡ್ ಬರ್ತಿಲ್ಲ, ಕಾನ್ಪುರ ಬ್ರಾಂಚ್ ಕರ್ಕೊಂಡ್ ಬರ್ತಾ ಇದ್ರು. ಯಾಕಂದ್ರೆ ನಮ್ದು ಮಾಡೆಲ್ ಬ್ರಾಂಚ್ ಇತ್ತು. ನಾವು ರೈತರುಗಳಿಗೆ ಯಾವುದೇ ತರ ಸಾಲ ಸೌಲಭ್ಯಗಳು ಕೊಟ್ಟಿದ್ವಿ ಅವಾಗ್ಲೂ ಕೂಡ. ನನ್ನ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಈಗ ನಾನೊಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಈ ಒಂದೊಂದು ರೈತರಿಗೆ ಒಂದೊಂದ್ ತರ ಲೋನ್ ಕೊಡೋಣ. ಈಗ ಒಬ್ಬರಿಗೆ ಕೃಷಿ ಸಾಲ ಕೊಡೋಣ, ಒಬ್ಬರಿಗೆ ಹಸು ಸಾಲ ಕೊಡೋಣ, ಒಬ್ಬರಿಗೆ ಮೇಕೆ ಸಾಲ ಕೊಡೋಣ, ಒಬ್ಬರಿಗೆ ಟ್ರಾಕ್ಟರ್ ಲೋನ್ ಕೊಡೋಣ, ಒಬ್ಬರಿಗೆ ಸ್ಪ್ರಿಂಕ್ಲರ್ ಕೊಡೋಣ. ಒಬ್ರಿಗೆ ಇದರಿಂದ ಏನಾಗುತ್ತೆ, ನನ್ನ ನಾಲೆಡ್ಜ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಹೆಲ್ಪ್ ಮಾಡಿದ್ರೆ ನನಗದು ಜ್ಞಾಪಕ ಉಳ್ಕೊಂಡಿರುತ್ತೆ. ತಡೆಯಪ್ಪ, ನಾನು ಒಂದು ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿ. ಕನಕಪುರದಲ್ಲೂ ತರ ಅದೇ ತರ ಒಳ್ಳೆ ಜನಗಳಿಗೆ ಸಾಲ ಸೌಲಭ್ಯಗಳನ್ನ ಕೊಟ್ವಿ. ಒಂದು ರಾಮನಗರಗೂ ಕೂಡ ಕೊಟ್ವಿ. ನಾನು ನಾರ್ತ್ ಕರ್ನಾಟಕದಲ್ಲಿ 12ರಿಂದ 15 ಜಿಲ್ಲೆಗಳಲ್ಲಿ ನಾನು ಟ್ರಾವೆಲ್ ಮಾಡಿ ನೋಡ್ಕೊ ಬಂದಿದ್ದೀನಿ. ನಮ್ಮ ರಾಮನಗರ ಜಿಲ್ಲೆ ಅಂತಹ ಮೂಲಭೂತ ಸೌಕರ್ಯಗಳು ಇರೋದಾಗಿರ್ಬೋದು, ಸಾಮಾಜಿಕವಾಗಿ ಆರ್ಥಿಕತೆಯಾಗಿ ಯಾವುದು ಕೂಡ ಅಷ್ಟು ಮುಂದುವರೆದಿಲ್ಲ. ಯಾಕಂದ್ರೆ ನಾನು ಈ ಹಾವೇರಿ ಬಿಟ್ಟು ಮುಂದೆ ಹೋದ್ರೆ, ತಾವು ಕೂಡ ರೈತರುಗಳು ಕೂಡ ಏನಾದ್ರೂ ಕಾರ್ಯಕ್ರಮಗಳಿದ್ರೆ ಟ್ರಾವೆಲ್ ಮಾಡಿರ್ತೀರ, ನೋಡಿರ್ತೀರ, ಬಂದಿರ್ತೀರ. ನೀವು ಹಾವೇರಿಯಿಂದ ಮುಂದಕ್ಕೆ ಫುಲ್ ಹೋದ್ರೆ, ನೀವು ಒಂದು 500-600 ಕಿಲೋಮೀಟರ್ ಹೋದ್ರೂ ಕೂಡ ಫುಲ್ ನೀವು ಬೈಲ್ ಅಂದ್ರೆ ನೀವು ಕ್ಲಿಯರ್ ಆಗಿ ಒಂದು 5-10 ಕಿಲೋಮೀಟರ್ ನೋಡ್ಬೋದು, ಅಷ್ಟು ಖಾಲಿ ಜಾಗ ಇರುತ್ತೆ. ಬಟ್ ಅವರು ಕೂಡ ಎಲ್ಲ ಫುಲ್ ಮಳೆ ಆಶ್ರಿತನೇ ಜಾಸ್ತಿ. ಬೆಳಗಾವಿ ಕಡೆ ಪಾಟ್ ಬಿಟ್ರೆ ಬಾಗಲಕೋಟೆ ಸ್ವಲ್ಪ ಕಬ್ಬು ಎಲ್ಲ ಇದೆ, ಬಿಜಾಪುರ ಎಲ್ಲ, ಅದ್ ಬಿಟ್ರೆ ಇನ್ ಮಿಕ್ಕಿದ ಕಡೆ ಎಲ್ಲ ನೀವು ನೋಡೋದೆಲ್ಲ ಬರೀ ಬೈಲು. ಬಟ್ ಅವರು ಈವನ್ ಒಣ ಬೇಸಾಯ ಇದ್ರು ಕೂಡ, ಒಣ ಬೇಸಾಯದಲ್ಲಿ ಏನ್ ಮಾಡ್ತಾರೆ, ಈಗ ಕಡಲೆ ಆಗಿರ್ಬೋದು, ನೆಲಗಡ್ಲೆ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಮೆಕ್ಕೆಜೋಳ ಈ ತರ ಮಳೆನಲ್ಲಿ ಅವರು ಮಿನಿಮಮ್ ಅಂದ್ರೆ 2 ಬೆಳೆ, ಮ್ಯಾಕ್ಸಿಮಮ್ ಅಂದ್ರೆ 3 ಬೆಳೆ ಬೆಳೀತಾರೆ ಅವರು. ನಾವು ಎಲ್ಲ ಒಂದೇ ಬೆಳೆಗೆ ಇದಾಗಿದ್ದೀವಿ. ಬಟ್ ರಾಮನಗರದಲ್ಲಿ ಏನಂದ್ರೆ ತಮ್ಗೆಲ್ಲ ಗೊತ್ತಿದೆ, ಸಿಲ್ಕ್ ಮತ್ತೆ ಮಿಲ್ಕ್ಗೆ ಬಹಳ ಫೇಮಸ್ ಇದು ರಾಮನಗರದಲ್ಲಿ. ಸೊ ಹಂಗಾಗಿ ಈ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ರಾಮನಗರ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ರತಿ ಬ್ಯಾಂಕು ಇರುತ್ತೆ, ನ್ಯಾಷನಲೈಸ್ ಬ್ಯಾಂಕ್ಸ್ ಇರುತ್ತೆ, ಪ್ರೈವೇಟ್ ಬ್ಯಾಂಕ್ ಇರುತ್ತೆ. ನಮ್ಮ ಜಿಲ್ಲೆನಲ್ಲಿ 29 ಮೇಜರ್ ಬ್ಯಾಂಕ್ಸ್ ಇದೆ. ಈಗ SBI ಅಂದ್ರೆ SBI ಅವರದೇ ಒಂದು 25 ಬ್ರಾಂಚ್ ಇದೆ, ಯೂನಿಯನ್ ಬ್ಯಾಂಕ್ 25 ಬ್ರಾಂಚ್ ಇದೆ. ಆ ತರ 210 ಶಾಖೆಗಳಿರುತ್ತೆ. ನಾವು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಏನ್ ಮಾಡತ್ತಪ್ಪ ಅಂದ್ರೆ, ಪ್ರತಿ ಜಿಲ್ಲೆನಲ್ಲಿ ಒಂದು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಅಂತ ಇರುತ್ತೆ. ಅದು SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು. ಈ 4 ಬ್ಯಾಂಕ್ ಮಾತ್ರ ನಮ್ಮ ರಾಜ್ಯದಲ್ಲಿದೆ. ಸೊ ನಾವೇನ್ ಮಾಡ್ತೀವಿ, ಈ 210 ಬ್ಯಾಂಕ್ ಬ್ರಾಂಚಸ್ ಇರುತ್ತಲ್ಲ, ಇವರಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಆ ಪ್ರಾಯೋಜಿತ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ರು, ಈಗ ನಮ್ಮ ಕಟ್ಟಕಡೆಯ ವ್ಯಕ್ತಿ ಅಂತ ಏನಂತೀವಿ ಸಮಾಜದಲ್ಲಿ, ಅದನ್ನ ರೀಚ್ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಒಂದಷ್ಟು ಜನ ಯಾವ್ದೋ ಸಬ್ಸಿಡಿ ಲೋನ್ ಅಪ್ಲೈ ಮಾಡಿರ್ತಾರೆ, ಇಲ್ಲ ಜನರಲ್ ಲೋನ್ ಅಪ್ಲೈ ಮಾಡಿರ್ತಾರೆ. ಅವ್ರಿಗೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಸಹಕಾರ ಸಿಗಲ್ಲ. ಆ ಬ್ಯಾಂಕ್ ಇಂದ ಏನ್ ಮಾಡ್ತಾರೆ, ಅವರ ರೀಜನಲ್ ಆಫೀಸ್ಗೆ ಲೆಟರ್ ಬರೀತಾರೆ, ಅಲ್ಲೂ ಕೂಡ ಸಹಕಾರ ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ, ಅಲ್ಟಿಮೇಟ್ಲಿ ಅವರು DC ಸರೋ CO ಸರೋ ಹತ್ರನ ಹೋಗ್ತಾರೆ. ಅವಾಗ ಏನಾಗುತ್ತೆ, ನಾವು ಅವಾಗ ಅದ್ರ ಮಧ್ಯೆ ಬಂದು ಆ ಬ್ಯಾಂಕ್ ಅಲ್ಲಿ ಏನ್ ಸಮಸ್ಯೆ ಇದೆ, ರೈತರುಗಳಿಗೆ ಏನ್ ಸಮಸ್ಯೆ ಇದೆ ಕೇಳ್ಬಿಟ್ಟು ಹಾಗೆ ನಾವು ಪರಿಹಾರ ಮಾಡ್ತೀವಿ. ಮತ್ತೇನಂದ್ರೆ 3 ತಿಂಗಳಿಗೊಮ್ಮೆ ನಮ್ದು ತಾಲೂಕಾ ಲೆವೆಲ್ ಅಲ್ಲಿ ಮೀಟಿಂಗ್ ಇರುತ್ತೆ, ಬ್ಲಾಕ್ ಲೆವೆಲ್ ಮೀಟಿಂಗ್ ಅಂತ ಕರಿತೀವಿ. ಅಲ್ಲಿ ಎಲ್ಲಾ ಬ್ಯಾಂಕರ್ಸ್ ಕೂಡ ಬರ್ತಾರೆ ತಾಲೂಕ್ ಲೆವೆಲ್ ಅಲ್ಲಿ. ಮತ್ತೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ಕೃಷಿ ಅವರಾಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಸಿರಿಕಲ್ಚರ್ ಆಗಿರ್ಬೋದು, DS ಆಗಿದೆ, ಪ್ರತಿಯೊಬ್ರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ಬೇಕು. ಅವಾಗ ಏನಾಗುತ್ತೆ, ಯಾವ್ದಾದ್ರು ಒಂದು ಶಾಖೆನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಯಾವ್ದೋ ಒಂದು ಗ್ರಾಹಕರಿಗೆ ಒಂದು ಹಣ ATM ನಿಂದ ಬಂದಿರಲ್ಲ, ಕಂಪ್ಲೇಂಟ್ ಹಾಕಿರ್ತಾರೆ, ಏನೋ ಒಂದು ಪ್ರಾಬ್ಲಮ್, ಆ ಥರದ್ದೆಲ್ಲ ಇದೆ ನಮ್ಮ ಹತ್ರ ಕೇಸು. ಸೊ ಅವಾಗ ನಾವು ಇರುತ್ತೆ, ಫಸ್ಟ್ ತಾಲೂಕ್ ಲೆವೆಲ್ ರಿಸಾಲ್ವ್ ಮಾಡ್ತೀವಿ. ತಾಲೂಕ್ ಲೆವೆಲ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಜಿಲ್ಲಾ ಮಟ್ಟದ ಮೀಟಿಂಗ್ ಅಂತ ಆಗುತ್ತೆ 3 ತಿಂಗಳಿಗೊಮ್ಮೆ. ಸೊ ಅಲ್ಲಿ ನಾವು ಡಿಸ್ಕಸ್ ಮಾಡಿ ಅದ್ ನಮ್ ರಿಸಾಲ್ವ್ ಮಾಡಿದ್ರೆ, ರಿಸಾಲ್ವ್ ಮಾಡಕ್ ಆಗಲ್ಲ ಅಂದ್ರೆ ನಾವು ನಮ್ಮ ರಾಜ್ಯದ ಮಟ್ಟಕ್ಕೆ ಒಂದು ಬ್ಯಾಂಕರ್ಸ್ ಕಮಿಟಿ ಅಂತ ಇರುತ್ತೆ, ಅಲ್ಲಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಆಕ್ಚುಲಿ ಸರ್ ಹೇಳ್ತಾ ಇದ್ರು, ನೀವು ಬಂದ್ರೆ ಇದು ಒಂದು ವಿಚಾರ ಸಂಕಿರಣ ಸರ್. ರೈತರುಗಳಿಗೆ ಯಾವ್ದು ಕಾರ್ಯಕ್ರಮಗಳು ಬ್ಯಾಂಕ್ಗಳಿಂದ ಸಿಗುತ್ತೆ, ಇಲ್ಲ ನಮ್ಮ ರಾಜ್ಯ ಸರ್ಕಾರದಿಂದ ಸಿಗುತ್ತೆ, ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದೆ. ಇವಾಗ ಏನಂದ್ರೆ, ಕೇಂದ್ರ ಹಣಕಾಸು ಸಚಿವಾಲಯದ ಮೇರೆಗೆ 2,70,000 ಗ್ರಾಮ ಪಂಚಾಯತ್ ಇದೆ ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ ನಮ್ಮ ರಾಮನಗರದಲ್ಲಿ 126 ಗ್ರಾಮ ಪಂಚಾಯತಿ ಇದೆ. 126 ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ
ಆರ್ಥಿಕ ಸೇರ್ಪಡೆ ಅಭಿಯಾನ ಕಾರ್ಯಕ್ರಮ ಅಂತ ನಡೀತಾ ಇದೆ. ಅದು 1ನೇ ತಾರೀಕು ಜುಲೈಯಿಂದ ಹಿಡಿದು 30ನೇ ತಾರೀಕು ಸೆಪ್ಟೆಂಬರ್ ತನಕ 90 ದಿನಗಳ ಕಾರ್ಯಕ್ರಮ. ಪ್ರತಿದಿನ ರಜಾ ದಿನಗಳನ್ನ ಹೊರತುಪಡಿಸಿ ಮತ್ತೆ ನ್ಯಾಷನಲ್ ಹಾಲಿಡೇಸ್ನ ಹೊರತುಪಡಿಸಿ ಪ್ರತಿದಿನ 2 ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮಗಳಿದೆ. ಈ ಆರ್ಥಿಕ ಸೇರ್ಪಡೆ ಅಭಿಯಾನ ಕಾರ್ಯಕ್ರಮ ಏನಂದ್ರೆ, ಮೊದಲು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು ಯಾರು ಅಟೆಂಡ್ ಮಾಡ್ತಾ ಇರಲಿಲ್ಲ. ಯಾರೋ ಹತ್ರದಲ್ಲಿ ಬ್ಯಾಂಕ್ ಆಯ್ತೋ ನೀವು ಹೋಗಿ ಕ್ಯಾಂಪ್ ಮಾಡಿ ಒಂದು ಬ್ಯಾನರ್ ಹಾಕಿ ಫೋಟೋ ಹಾಕ್ಸ್ಬಿಡಿ ಮುಗಿಸ್ಬಿಡಿ ಅಂತೇಳಿ ಇದು ಮಾಡ್ತಾ ಇದ್ರಿ. ನೀವು ನಂಬ್ತಿರೋ ಬಿಡ್ತೀರಾ, 72 ಕಾರ್ಯಕ್ರಮ ಇದೆ. 72 ಕಾರ್ಯಕ್ರಮದಲ್ಲಿ 40 ಕಾರ್ಯಕ್ರಮಗಳ ಮೇಲೆ ನಾನೇ ಪರ್ಸನಲ್ ಆಗಿ ಅಟೆಂಡ್ ಮಾಡಿದೀವಿ. ಪ್ರತಿದಿನ ಒಂದು ಕ್ಯಾಂಪ್ ನಲ್ಲಿ ಮಿನಿಮಮ್ ಅಂದ್ರೂ 50ರಿಂದ 60 ಜನ ಇರ್ತಾರೆ. ತಾವು ಯಾರಾದ್ರೂ ನಮ್ಮ ಕ್ಯಾಂಪ್ ಅಟೆಂಡ್ ಮಾಡಿದ್ರೆ ಅದನ್ನು ವಿಸಿಟ್ ಮಾಡಿದಾಗ ನೀವು ಕೇಳ್ಬೋದು. ನಮ್ಗೇನಂದ್ರೆ ಜಿಲ್ಲಾ ಪಂಚಾಯತಿ ರಾಮನಗರ ಆಗಿರ್ಬೋದು, ಮತ್ತೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನ್ PDO ಇದ್ದಾರೆ ಅಥವಾ ಎಲೆಕ್ಟೆಡ್ ಮೆಂಬರ್ಸ್ಗಳಿದ್ದಾರೆ, NRL ಒಕ್ಕೂಟದವರು ಇದ್ದಾರೆ, ಪ್ರತಿಯೊಬ್ಬರು ಕೂಡ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದೆ. ನಮ್ಗೇನಿದೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಆಗಿರ್ಬೋದು, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಗಿರ್ಬೋದು, ಇದು ಎನ್ರೋಲ್ಮೆಂಟ್ ಕೂಡ ಆಗ್ತಾ ಇದೆ. ತಾವೆಲ್ಲ ಪೇಪರ್ ಎಲ್ಲ ನೋಡಿರ್ತೀರ. ಕಬ್ಬಳನಲ್ಲಿ ಒಂದು ಹುಡುಗ ಆನೆ ಓಡಿಸಕ್ ಹೋಗಿ 2 ಆನೆನ ಓಡಿಸ್ತಾರೆ, ಮತ್ತೆ ಅದು ಒಂದು ಆನೆ ಅಟ್ಯಾಕ್ ಮಾಡುತ್ತೆ. ಪ್ರತಾಪ್ ಅಂತ ಹೇಳಿ ಹುಡುಗನ ಹೆಸರೇನು, ನನ್ಗೆ ಪ್ರಮೋದ ಏನೋ ಇರ್ಬೇಕು, ಶ್ರೇಯಸ್ 20 ವರ್ಷ ಹುಡುಗಂಗೆ. ಸೊ ಆತರ ಏನಾಗಿದೆ, ಆ ಹುಡುಗ ಏನಾದ್ರೂ ಈ ಪ್ರಧಾನ ಮಂತ್ರಿ, ನಾನು ಆಕ್ಚುಲಿ RFO ಮೊಹಮ್ಮದ್ ಅವರು ಇದ್ದಾರೆ, ಇಮ್ಮಿಡಿಯೇಟ್ ಹಂಗಾಗಿ ಪೇಪರ್ ಅಲ್ಲಿ ನ್ಯೂಸ್ ನೋಡಿದ ತಕ್ಷಣ ಅವ್ರಿಗೆ ಕಾಲ್ ಮಾಡಿ, ಸರ್ ಆ ಹುಡುಗಂದು ಅಕೌಂಟ್ ನಂಬರ್ ಇದ್ರೆ ಕಳಿಸಿ ಸರ್ ಅಂತ ಹೇಳಿದೆ. ಅವ್ರ ಅಕೌಂಟ್ ನಂಬರ್ ಕಳ್ಸರ. ಹುಡುಗ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಕೊಂಡಿದ್ದಾನೆ, ಬಟ್ ಈ ಸ್ಕೀಮ್ ಅಲ್ಲಿ ಒಳಪಟ್ಟಿರ್ಲಿಲ್ಲ. ಅದೇ ರೀತಿ ನಾವೆಲ್ಲ ಪೇಪರ್ ಎಲ್ಲ ನೋಡಿರ್ತೀರ, ರಸ್ತೆ ಅಪಘಾತಗಳಾಗ್ತವೆ, ಕಬ್ಬಳಮ್ಮ ಟೆಂಪಲ್ಗೆ ಹೋಗೋ ಬರೋ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತವೆ, ರಾಮನಗರ ಹೈವೇನಲ್ಲಿ ಆಗ್ತವೆ. ಯಾವುದೇ ತರ ಆಕ್ಸಿಡೆಂಟ್ಸ್ ಆಗ್ಲಿ ಏನೇ ಆದ್ರೂ ಕೂಡ ನಾನು 2 ನಿಮಿಷ ಒಂದೊಂದು ಸ್ಕೀಮ್ ತಗೊಂಡು ಬೇಗ ಮುಗಿಸ್ತೀನಿ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಇರುತ್ತೆ. ಇದಕ್ಕೆ 18ರಿಂದ 50 ವಯಸ್ಸಿನಲ್ಲಿ ಇರೋರು ಯಾರು ಬೇಕಾದ್ರೂ ಕೂಡ ಮಾಡಬಹುದು. ಇದು ಪರ್ಮನೆಂಟ್ ಆಗಿರ್ಲಿ, ಟೆಂಪ್ರವರಿ ಆಗಲಿ, ಯಾವುದೇ ತರದ ವೃತ್ತಿನಲ್ಲಿ ನೀವು ಯಾವುದೇ ತರ ಹುದ್ದೆನಲ್ಲಿರಿ ನೀವು ಇದನ್ನ ಮಾಡಿಸ್ಕೋಬಹುದು. ಇದಕ್ಕೆ ವಾರ್ಷಿಕ ಬಂದ್ಬಿಟ್ಟು 436 ರೂಪಾಯಿ. ಎಲ್ಲಾ ಬ್ಯಾಂಕಲ್ಲೂ ಕೂಡ ಸೇಮ್ ಒಂದೇ ಪ್ರೀಮಿಯಂ ಇರುತ್ತೆ. ತಾವು ಈ ಕಾರ್ಯಕ್ರಮದಲ್ಲಿ ಏನೋ SBI ನಲ್ಲಿ ಅಕೌಂಟ್ ಇದ್ರೆ SBI ನಲ್ಲಿ ಮಾಡಬಹುದು. ನೀವೆಲ್ಲಿ ವ್ಯವಹಾರ ಇಟ್ಕೊಂಡಿರ್ತೀರ, ತಮ್ಗೆ ಅನುಕೂಲಕ್ಕೆ ತಕ್ಕಂತೆ ಎಲ್ಲಿ ಖಾತೆ ಹೊಂದಿರ್ತಾರ ಯಾವ ಬ್ಯಾಂಕ್ ನಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು. ಸೊ 18ರಿಂದ 50 ವಯಸ್ಸು 436 ರೂಪಾಯಿ. ರಿಸ್ಕ್ ಕವರೇಜ್ 55ನೇ ವಯಸ್ಸುವರೆಗೂ ಇರುತ್ತೆ. ಅದೇ ರೀತಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ. ಅದಕ್ಕೆ 18ರಿಂದ 70 ವಯಸ್ಸಾಗಿರ್ಬೇಕು. ಅದಕ್ಕೆ ವರ್ಷಕ್ಕೆ ಬಂದ್ಬಿಟ್ಟು 20 ರೂಪಾಯಿ. ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ತಮಗೇನಾದ್ರು ಅಪಘಾತ, ನೀರಿನಿಂದ ಅಪಘಾತ ಆಗ್ಬೋದು, ಗಾಳಿಯಿಂದ ಆಗ್ಬೋದು, ರೋಡ್ ಆಕ್ಸಿಡೆಂಟ್ಸ್ ಆಗ್ಬೋದು, ಈ ತರದ್ ಏನೇ ಇದ್ರೂ ಕೂಡ ನಿಮ್ಗೆ 2 ಲಕ್ಷ ರೂಪಾಯಿವರೆಗೂ ಬರುತ್ತೆ. ಪಾರ್ಶಿಯಲಿ ಆಗಿ ಡಿಸೆಬಿಲಿಟಿ ಆದ್ರೂ ಕೂಡ 1 ಲಕ್ಷದವರೆಗೂ ಬರುತ್ತೆ. ಅಕಸ್ಮಾತ್ ಯಾರಾದ್ರೂ 55ನೇ ವಯಸ್ಸು ಒಳಗಡೆ ಇದ್ದು ಇವೆರಡು ಇನ್ಶೂರೆನ್ಸ್ ಮಾಡಿಸಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಏನಾಗುತ್ತೆ, 2 ಕೂಡ ಬರುತ್ತೆ 4 ಲಕ್ಷ ರೂಪಾಯಿ. ಆಕ್ಚುಲಿ ಬನ್ನಿಕುಪ್ಪೆ ಇದೆಯಲ್ಲ, ರಾಮನಗರ ಬನ್ನಿಕುಪ್ಪೆ ಯಾವುದೋ ಒಂದು ತರ ಆಗಿದೆ. ಸೊ ಈಗ ಅವರಿಗೆ 4 ಲಕ್ಷ ರೂಪಾಯಿ ಕೂಡ ಸಿಗ್ತಾ ಇದೆ. ಈ ಕಾರ್ಯಕ್ರಮ ನಾವು ಹೇಳಿದ್ನ ಗ್ರಾಮ ಪಂಚಾಯತಿ ಮಾಡ್ತಾ ನಡೀತಾ ಇರೋದ್ರಿಂದ ನಾವು ಅಲ್ಲಿ ಯಾರು ಜಾಸ್ತಿ ಖಾತೆ ಹೊಂದಿದ್ರೆ ಆ ಬ್ಯಾಂಕ್ ಅವ್ರನ್ನು ಕೂಡ ಕರೆಸ್ತೀವಿ. ಮತ್ತೆ ಆ ಬ್ಯಾಂಕ್ ಅವ್ರಿಗೂ ಕೂಡ ಹೇಳ್ತೀವಿ, ನೀವು ಇಲ್ಲಿ ಯಾರಿಗೆ ಆಲ್ರೆಡಿ PMJJBY ಮತ್ತೆ PMSBY ಸೆಟಲ್ಮೆಂಟ್ ಮಾಡಿದೀರಾ, ದಯವಿಟ್ಟು ಅವ್ರನ್ನು ಕೂಡ ಬಂದ್ ಹೇಳಿ. ಯಾಕೆ ನಾವು ಈ ಕಾರ್ಯಕ್ರಮದ ಮುಖಾಂತರ ಹೇಳೋದಕ್ಕಿಂತ ಅಲ್ಲಿನ ಲೋಕಲ್ ಜನಗಳು ಯಾರು ಬರ್ತಾರೆ, ಅಂದ್ರೆ ಜನ ಪರಿಚಿತ ಇರ್ತಾರೆ, ಅವ್ರವ್ರ ಬಾಯಿಂದ ಹೇಳಿದ್ರೆ ಏನಾಗುತ್ತೆ, ಜನಗಳಿಗೆ ನಂಬಿಕೆ ಬರುತ್ತೆ. ಓ ಕರೆಕ್ಟ್, ಇವ್ರು ಇದ್ರು, ಇವ್ರ ಯಜಮಾನ್ರು ಅವ್ರು ಈ ತರ ಆಗಿ ತೀರ್ಕೊಂಡ್ರು ನೋಡಿ ಬ್ಯಾಂಕಿಂದ ಅಂತ. ಅವ್ರು ಯಾರು ಹೇಳ್ಕೊಳಲ್ಲ. ಈಗ ಯಾರು ಬೆನಿಫಿಷಿಯರಿ ಇದ್ದಾರೆ, ನನಗೆ 2 ಲಕ್ಷ ರೂಪಾಯಿ ಬಂತು, ನಮ್ಮ ಯಜಮಾನ್ರು ತೀರ್ಕೊಂಡ್ರು ಅಂತ ಯಾರು ಹೇಳ್ಕೊಳಕ್ ಹೋಗಲ್ಲ. ಬಟ್ ಯಾರೇ ಈ ತರ ಮಾಡಿಸಿ ಅವ್ರ ಅಕೌಂಟ್ ಅಲ್ಲಿ 5ರಿಂದ 10,000 ರೂಪಾಯಿ ಬ್ಯಾಲೆನ್ಸ್ ಇರೋದನ್ನ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಳಕ್ ಹೋದಾಗ, ನಾಮಿನಿ ತಗೊಳಕ್ ಹೋದಾಗ ಫಸ್ಟ್ ಈಗ ಸಿಸ್ಟಮ್ ನಲ್ಲಿ ಹೇಳುತ್ತೆ, ಇವ್ರು ಇಂತಿಂತ ಸ್ಕೀಮ್ ಅಲ್ಲಿ ಮಾಡಿದರೆ ದಯವಿಟ್ಟು ಇದನ್ನ ಸೆಟಲ್ಮೆಂಟ್ ಮಾಡಿ ಆಮೇಲೆ ನೀವು ಇದು ಮಾಡ್ಕೊಳ್ಳಿ ಅಂತೇಳಿ. ಮತ್ತೇನಾಗುತ್ತೆ, ಎಲ್ಲರೂ ತಮ್ಮ ಖಾತೆಗಳನ್ನ ಓಪನ್ ಮಾಡಿದಾಗ ಏನ್ ಮಾಡಿರ್ತೀರಾ, ನಾಮಿನಿನ ಗಂಡ ಹೆಂಡತಿಯವ್ರನ್ನ ಮಾಡ್ತಾರೆ, ಇಲ್ಲ ಹೆಂಡತಿ ಗಂಡವ್ರನ್ನ ನಾಮಿನಿ ಮಾಡ್ತೀರಾ. ಅದು 15-20 ವರ್ಷವಾದ್ರೂ ಹಂಗೆ ಇರುತ್ತೆ. ದಯವಿಟ್ಟು ಒಮ್ಮೆ ನೀವು ಅದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋದಣ ನಮ್ಮ ಮನೆಯಲ್ಲಿ ಯಾರು ನಮ್ಮ ನೆಕ್ಸ್ಟ್ ವಾರಸ್ದಾರ ಇದ್ರೆ ಅವ್ರಿಗೆ ಅದು ಸಿಗ್ಬೇಕು. ಹಂಗಾಗಿ ತುಂಬಾ 15, 20, 25, 30 ವರ್ಷ ಎಲ್ಲ ಆದ್ಮೇಲೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಮ್ಮ ಏನಾಗ್ಬಿಡುತ್ತೆ, ಅಕಸ್ಮಾತ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ನಾವ್ ಯಾರು ನಾಮಿನಿ ಮಾಡಿರ್ತೀವಿ ಅವರು ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಏನಾದ್ರು ಇಶ್ಯೂಸ್, ಏನಾದ್ರು ಹೆಲ್ತ್ ಇಶ್ಯೂ ಆತರ ಏನಾದ್ರೆ ಅವ್ರ ಅಕಾಲಿಕ ಮರಣ ಹೊಂದಿರ್ತಾರೆ. ಆ ತರ ಇದ್ದಾಗ ನಾವು ಚೆಕ್ ಮಾಡ್ಕೊಂಡ್ರೆ ನಾವು ನಾಮಿನಿ ಅಪ್ಡೇಟ್ ಮಾಡ್ಕೊಂಡು ಕೂಡ ಎಲ್ಲ ಮಾಡ್ಕೋಬಹುದು.